ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ನೇಪಾಳದಲ್ಲಿ ಭಾರಿ ಪ್ರವಾಹ ಉಂಟಾಗಿದೆ. ಜೊತೆಗೆ ನಮ್ಮ ಭಾರತೀಯರು ಕೂಡ ನಾಪತ್ತೆಯಾಗಿದ್ದಾರೆ. ಧಾರವಾಡ ಮೂಲದ ರಾಕೇಶ್ ನಾಯಕ ನಾಪತ್ತೆಯಾಗಿದ್ದಾರೆ. ಕಂಗಾಲಾಗಿದೆ ಈಗ ಅವರ ಕುಟುಂಬ. ರಾಕೇಶ್ ನಾಯಕ್ ಅವರ ಕುಟುಂಬ ಏನಾಯ್ತು ಏನು ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ. ಸಾಕಷ್ಟು ಜನ ಅಲ್ಲಿ ಮೃತಪಟ್ಟಿದ್ದಾರೆ. ಇದರ ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ನಾಪತ್ತೆಯಾಗಿದ್ದಾರೆ. ಅದರಲ್ಲಿ ನಮ್ಮ ಧಾರವಾಡದ ವ್ಯಕ್ತಿ ರಾಕೇಶ್ ನಾಪತ್ತೆಯಾಗಿರೋದು. 8 ವರ್ಷಗಳಿಂದ ಇವರು ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ರಂತೆ ಕುಟುಂಬ ಸಮೇತ. ಪತಿ ಪತ್ನಿ ಇಬ್ಬರು ಮಕ್ಕಳೊಂದಿಗೆ ಆಸ್ಟ್ರೇಲಿಯಾದಲ್ಲಿ ಇವರು ನೆಲೆಸಿದ್ರಂತೆ. ಆಗಸ್ಟ್ 12ನೇ ತಾರೀಕು ನೇಪಾಳಕ್ಕೆ ಪ್ರವಾಸಕ್ಕೆ ಅಂತ ಹೇಳಿ ರಾಕೇಶ್ ಹೋಗಿದ್ರಂತೆ. ಈಶಾ ಫೌಂಡೇಶನ್ ನಿಂದ ಪ್ರವಾಸಕ್ಕೆ ಹೋಗಿದ್ರಂತೆ ರಾಕೇಶ್. ಈಶಾ ಫೌಂಡೇಶನ್ ನ S3 ಗುಂಪಿನಲ್ಲಿದ್ರಂತೆ ರಾಕೇಶ್ ನಾಯಕ್. ನೇಪಾಳದ ಮಾನಸ ಸರೋವರದ ಕೈಲಾಸಕ್ಕೆ ಹೋಗಿದ್ರು ಪ್ರವಾಸಿಗರು. ಪ್ರವಾಸ ಮುಗಿಸಿ ನಿನ್ನೆ ವಾಪಸ್ ಆಗಬೇಕಾಗಿತ್ತು ರಾಕೇಶ್ ನಾಯಕ್ ಮತ್ತು ಅವರ ಟೀಮ್. ಅಷ್ಟರಲ್ಲಿ ಪ್ರವಾಹದಿಂದಾಗಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಇವರು. ಇದು ಈಗ ಆತಂಕದ ವಿಚಾರ. ಮೊದಲೇ ಒಂದಿಷ್ಟು ಜನ ಅಲ್ಲಿ ಸಾವನ್ನಪ್ಪಿದ್ದಾರೆ, ತಮ್ಮ ಜೀವ ಕಳ್ಕೊಂಡಿದ್ದಾರೆ ಪಾಪ. ಇದರ ಜೊತೆಗೆ ಸಾವಿರಾರು ಜನ ನಾಪತ್ತೆಯಾಗಿದ್ದಾರೆ. ಏಷ್ಯಾ ಫೌಂಡೇಶನ್ ನಿಂದ ಪ್ರವಾಸಕ್ಕೆ ಹೋಗಿದ್ದಂತ ಎಲ್ಲರೂ ನಾಪತ್ತೆಯಾಗಿದ್ದಾರೆ. ರಾಕೇಶ್ ಸಂಪರ್ಕಕ್ಕೆ ಸಿಗದಿದ್ದಕ್ಕೆ ಇಡೀ ಕುಟುಂಬ ಕಂಗಾಲಾಗಿರೋದು. ಏನಾಯಿತು, ನಿನ್ನೆ ಮುಗಿದು ವಾಪಸ್ ಹೋಗಬೇಕಾಗಿತ್ತು. ಸೊ ನಿನ್ನೆ ಬಂದು ಇಮಿಗ್ರೇಷನ್ ಸೆಂಟ್ರಲ್ಲಿ ಇದ್ದಾಗ ಹಿಂಗಾಗಿದೆ, ಫ್ಲಡ್ ಬಂದಿದೆ ಅಲ್ಲಿ. ಹೆಂಗೆ ಗೊತ್ತಾಯಿತು? ಈಶಾ ಫೌಂಡೇಶನ್ ನಮ್ಮ ತಂಗಿ ಗಂಡ ಬಂದು ರಾಕೇಶ್ ನಾಯಕ ಅಂಥೇಳಿ, ಅವರು ಧಾರವಾಡ ಮೂಲದವರು. ಆಸ್ಟ್ರೇಲಿಯಾ ಕಳೆದ 8 ವರ್ಷದಿಂದ ಆಸ್ಟ್ರೇಲಿಯಾದಲ್ಲೇ ಸೆಟ್ಲ್ ಆಗಿದ್ದಾರೆ ಅವರು. ಆಸ್ಟ್ರೇಲಿಯಾದಿಂದನೇ ಈಶಾ ಫೌಂಡೇಶನ್ ಥ್ರೂ ಅವರು ಮಾನಸ ಸರೋವರಕ್ಕೆ ಹೋಗ್ತಾಯಿದ್ರು. ಆಗಸ್ಟ್ 12ಕ್ಕೆ ಡೆಲ್ಲಿಗೆ ಬಂದಿದ್ದರು. ಆಸ್ಟ್ರೇಲಿಯಾದ ಡೈರೆಕ್ಟ್ ಡೆಲ್ಲಿಗೆ ಬಂದು ಡೆಲ್ಲಿಯಿಂದನೇ ಅವರು ಅಲ್ಲಿ ಹೋಗಿದ್ರು. ನಿನ್ನೆ ಅವ್ರದ್ದು ಕೊನೆ ದಿನ ಇತ್ತು. ವಾಪಸ್ ದರ್ಶನ ಎಲ್ಲ ಆಗಿ ವಾಪಸ್ ಬರ್ತಾಯಿದ್ರು. ಬೆಳಗಿನ ಜಾವ ಒಂದು 3:30-4 ಗಂಟೆಗೆ ಕಾಂಟ್ಯಾಕ್ಟ್ ಆಗಿತ್ತು. ಅವ್ರು ಅವಾಗ ಇಲ್ಲ, ಇವತ್ತು ಸಾಯಂಕಾಲವರೆಗೂ ನಾನು ಕಾಠ್ಮಂಡುಗೆ ರೀಚ್ ಆಗ್ತೀನಿ, ಕಾಠ್ಮಂಡುವಿಂದ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ವಾಪಸ್ ಆಸ್ಟ್ರೇಲಿಯಾಗೆ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಅದಾದಮೇಲೆ ಮಾಧ್ಯಮದಲ್ಲೆಲ್ಲ ನ್ಯೂಸ್ ಬಂತು ಫ್ಲಡ್ ಆಗಿದೆ ಅಂಥೇಳಿ. ಸೊ ನಾವು ಮಧ್ಯಾಹ್ನ ಮೇಲಿಂದನೇ ಅವ್ರಿಗೆ ಟ್ರೈ ಮಾಡೋಕ್ಕೆ ರೀಚ್ ಆಗೋಕ್ಕೆ ಟ್ರೈ ಮಾಡಿದ್ವಿ. ಇನ್ನೂ ತನಕ ಅವ್ರು ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ. ಇವ್ರ ಬ್ಯಾಚಲ್ಲಿ 77 ಜನ ಇದ್ದರು. ಈಶಾ ಫೌಂಡೇಶನ್ದಿಂದ 77 ಜನ, ಎಲ್ಲ ಆಲ್ಮೋಸ್ಟ್ NRIಸೇ ಇದ್ದರು. ಅದರಲ್ಲಿ ಯಾರ್ದು ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ. ಈಶಾ ಫೌಂಡೇಶನ್ ಜೊತೆ ನಾವು ಕಂಟಿನ್ಯೂ ಫೋನ್ ಮಾಡಿ ಮಾತಾಡ್ತಾ ಇದ್ವಿ, ಯಾರ್ದು ಇನ್ನೂ ಆಗಿಲ್ಲ. ಪ್ಲಸ್ ವಾಲಂಟಿಯರ್ಸ್ ಇದ್ದರು, ಡಾಕ್ಟರ್ಸು ಇದ್ದರು. ಇನ್ನೂ ತನಕ ಯಾರ್ದು ನಮಗೆ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ. ಮನೆಯಲ್ಲಿ ಎಲ್ಲ ಟೆನ್ಷನ್ನು. ಅದೇ ನಮ್ಮ ತಂಗಿಗೂ ಎಲ್ಲ ಹೇಳಿದ್ದೀವಿ, ನೋಡ್ತಾ ಇದ್ದೀವಿ. ಅದೇ ಗೌರ್ಮೆಂಟಿಗೆ, ನಮ್ಮ ಇಂಡಿಯನ್ ಎಂಬಸಿಗೆ, ನೇಪಾಳ ಎಂಬಸಿಗೆ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಅವ್ರು ಎಲ್ಲಿದ್ದರು ಅವ್ರಿಗೆ ಹೆಲ್ಪ್ ಮಾಡಿ, ಹೆಂಗಾರು ಮಾಡಿ ನಮಗೆ ಸ್ವಲ್ಪ ಮಾಹಿತಿ ಕೊಡಿ. ಎಲ್ಲಿದ್ದಾರೆ, ಏನಿದ್ದಾರೆ, ಅವ್ರ ವೇರ್ ಅಬೌಟ್ಸು, ಅವ್ರ ಊಟಕ್ಕೆ ತಾಪತ್ರೆ ಆಗ್ತಾ ಇರುತ್ತೆ, ಎಲ್ಲನೂ ಆಗ್ತಾ ಹೇಗಿದ್ದಾರೆ ಅನ್ನೋದು ಫಸ್ಟ್ ಗೊತ್ತಾದರೆ ಏನೋ ಒಂದು ನಾವು ಒಂದು